ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನೆಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಥವಾ ಮೆಡಿಕಲ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೇವೆ. ಈ ಮೆನೋಪಾಸ್ ಅಥವಾ ಋತುಬಂಧ ಅಥವಾ ಈ ಮುಟ್ಟು ನಿತ್ತು ಹೋಗೋದು, ಇದು ಏನಿರುತ್ತೆ ಈ ಪ್ರೊಸೆಸ್, ಈ ಮಹಿಳೆಯ ಜೀವಮಾನದಲ್ಲಿ ಬರುವಂತಹ ಒಂದು ನ್ಯಾಚುರಲ್ ಪ್ರೊಸೆಸ್. ಈ ಪ್ರೊಸೆಸ್ ಅನ್ನ ಯಾರಿಗೂ ಸ್ಟಾಪ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಆದ್ರಿಂದ ನಾವು ಈ ಪ್ರೊಸೆಸ್ ಅನ್ನ ಈಸಿ ಮಾಡ್ಕೊಳ್ಬಹುದು, ಬಹಳ ಗ್ರೇಸ್ಫುಲಿ ನಾವು ಏಜ್ ಆಗ್ಬೋದು ಆ್ಯಂಡ್ ವಿ ಕ್ಯಾನ್ ಆಲ್ ಬಿ ಸ್ಟ್ರಾಂಗರ್ ಇನ್ ದಿಸ್ ಪ್ರೊಸೆಸ್. ಬಟ್ ಬಹಳಷ್ಟು ಸಲ ಮಹಿಳೆಯರು ಆಗಲಿ ಅಥವಾ ಅವರ ಫ್ಯಾಮಿಲಿ ಆಗಲಿ ಇದಕ್ಕೆ ಪ್ರಿಪೇರ್ ಆಗಿರೋದಿಲ್ಲ. ಸೊ ಈ ಋತುಬಂಧದ ಟೈಮ್ಸಲ್ಲಿ ನಿಮಗೆ ಬಹಳಷ್ಟು ಲಕ್ಷಣಗಳು ಕಾಣಿಸ್ಕೊಳ್ತಾ ಇರಬಹುದು, ನಿಮ್ಮ ಬಾಡಿಯಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಾ ಇರಬಹುದು, ಫಿಸಿಕಲಿ ಆ್ಯಂಡ್ ಮೆಂಟಲಿ, ದೈಹಿಕವಾಗಿ, ಮಾನಸಿಕವಾಗಿ, ಇಮೋಷನಲಿ ನಿಮಗೆ ಸುಮಾರಷ್ಟು ಚೇಂಜಸ್ ಆಗ್ತಾ ಇರಬಹುದು. ಇದರ ಬಗ್ಗೆ ತಿಳಿದೇ ಇರದೇ ಇದ್ದಾಗ ಮಹಿಳೆಗೆ ತನಗೆ ಏನಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ, ನನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಇವೆಲ್ಲ ಸುಮಾರಷ್ಟು ಥಿಂಗ್ಸ್ ಅವಳ ತಲೆಯಲ್ಲಿ ಬರ್ತಾ ಇರುತ್ತೆ. ಅವಳಿಗೆ ಇದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ, ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಇದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಸೊ ಅದೊಂದು ಟರ್ಮಾಯಿಲಲ್ಲಿ ಬಹಳಷ್ಟು ವರ್ಷಗಳು ಅವಳಿಗೆ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಸೊ ಇವತ್ತಿನ ವಿಡಿಯೋ ಜಸ್ಟ್ ಈ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಇರ್ಬೋದು, ಮಕ್ಕಳಿಗಿರ್ಬೋದು, ಯಾರು ತಮ್ಮ ತಾಯಿ, ತಮ್ಮ ಹೆಂಡತಿ, ತಮ್ಮ ಪಾರ್ಟ್ನರ್ ಈ ಫೇಸಲ್ಲಿ ಹೋಗ್ತಾ ಇದ್ದಾಗ ಅವರಿಗೆ ಸಪೋರ್ಟ್ ಮಾಡ್ಬೋದು, ಅವರ ಬಾಡಿ ಚೇಂಜಸ್ ಆಗಲಿ, ಅವರ ಇಮೋಷನಲ್ ಚೇಂಜಸ್ ಆಗಲಿ ತಿಳಿದುಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ಇದರ ಬಗ್ಗೆ ಫೋಕಸ್ ಮಾಡ್ತಾ ಇರುತ್ತೆ. ಈ ವಿಡಿಯೋ ಸೀರೀಸಲ್ಲಿ ನಾವು ಈ ಋತುಬಂಧದ ವೇರಿಯಸ್ ಆಸ್ಪೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಮೆನೋಪಾಸ್ ಅಂದರೆ ಏನು, ಮೆನೋಪಾಸಲ್ಲಿ ಏನು ಸಿಂಪ್ಟಮ್ಸ್ ಬರ್ತಾ ಇರ್ತವೆ, ಮೆನೋಪಾಸಲ್ಲಿ ಯಾವ್ಯಾವ ರಿಸ್ಕ್ ಆಗ್ಬೋದು, ಯಾವ್ಯಾವ ಟೆಸ್ಟ್ ನಾವು ಮಾಡಬೇಕು, ಏನು ಎಕ್ಸಸೈಸ್ ಬೇಕಾಗತ್ತೆ, ಡಯಟ್ ಹೇಗಿರಬೇಕು ಈ ಮೆನೋಪಾಸಲ್ ವಿಮೆನ್ನಲ್ಲಿ. ಸೊ ಇವೆಲ್ಲದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಬಟ್ ಇನ್ ಟುಡೇಸ್ ವಿಡಿಯೋ ಫಸ್ಟ್ ನಾವು ತಿಳಿದುಕೊಳ್ಳೋಣ ಆ್ಯಕ್ಚುಲಿ ಮೆನೋಪಾಸ್ ಅಂದರೆ ಏನು, ಈ ಪೆರಿ ಮೆನೋಪಾಸ್ ಅಂದರೆ ಏನು, ಪೋಸ್ಟ್ ಮೆನೋಪಾಸ್ ಅಂದರೆ ಏನು, ಯಾಕಾಗತ್ತೆ ಈ ಮೆನೋಪಾಸ್, ಇವೆಲ್ಲದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸೊ ಮೆನೋಪಾಸ್ ಅಥವಾ ಋತುಬಂಧ ಅಂದರೆ ನಾವು ಹೇಗೆ ಡಿಫೈನ್ ಮಾಡ್ತೇವೆ? ಮೆನೋಪಾಸ್, ಪಾಸ್ ಅಂದರೆ ಸ್ಟಾಪ್, ಮೆನೋ ಅಂದರೆ ಮೆನ್ಸ್ಟ್ರುವಲ್ ಸೈಕಲ್. ಸೊ ಆ ಮಹಿಳೆಯ ಮೆನ್ಸ್ಟ್ರುವಲ್ ಸೈಕಲ್ ಅಥವಾ ಪೀರಿಯಡ್ಸ್ ಪರ್ಮನೆಂಟ್ಲಿ ಸ್ಟಾಪ್ ಆದಾಗ ನಾವು ಅದನ್ನು ಮೆನೋಪಾಸ್ ಅಥವಾ ಋತುಬಂಧ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಚೇಂಜ್ ಏನಿದೆ ಅಥವಾ ಈ ಸ್ಟಾಪ್ ಏನಿದೆ, ಅವಳ ಪೀರಿಯಡ್ಸ್ ನಿಂತು ಹೋಗೋದು ಪರ್ಮನೆಂಟ್ಲಿ, ಇದು ಅವಳ ಈ ಒಂದು ಫಲವತ್ತತೆ ಅಥವಾ ಫರ್ಟಿಲಿಟಿ ಅಥವಾ ಮಗುವನ್ನ ಹೇರುವಂಥ ಒಂದು ಕೆಪಾಸಿಟಿಯನ್ನು ಸ್ಟಾಪ್ ಆಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ನಮಗೆ ನೇಚರ್ ಕೊಡುವಂತಹ ಒಂದು ಸಿಗ್ನಲ್. ಮೆನೋಪಾಸ್ ಅಂತ ಹೇಳಬೇಕಾದ್ರೆ ಆ ಮಹಿಳೆಗೆ 1 ವರ್ಷ ಕನ್ಸಿಕ್ಯೂಟಿವ್ಲಿ ಅವಳಿಗೆ ಪೀರಿಯಡ್ ಬರ್ತಾ ಇರಬಾರ್ದು. ಸತತವಾಗಿ 1 ವರ್ಷ ಅವಳಿಗೆ ಪೀರಿಯಡೇ ಬಂದಿಲ್ಲ, ಆವಾಗ ನಾವು ಆ ಮಹಿಳೆಗೆ ಮೆನೋಪಾಸ್ ಆಗಿದೆ ಅಥವಾ ಋತುಬಂಧವಾಗಿದೆ ಅಂತ ಹೇಳ್ತಾ ಇರ್ತೇವೆ. ಸಪೋಸ್ ಒಂದು ಮಹಿಳೆ ಅರೌಂಡ್ 45-46 ಇಯರ್ಸ್ ಇದ್ದಾಳೆ ಆ್ಯಂಡ್ ಅವಳಿಗೆ 2 ತಿಂಗಳ ಪೀರಿಯಡ್ ಬಂತು, ಆಮೇಲೆ ಪೀರಿಯಡ್ ಬಂದಿಲ್ಲ, ಮತ್ತೆ ಬಂತು, ಆಮೇಲೆ ಬಂದಿಲ್ಲ, ಈ ಥರದನ್ನು ನಾವು ಮೆನೋಪಾಸ್ ಅಂತ ಹೇಳ್ತಾ ಇರೋದಿಲ್ಲ. ಕಾನ್ಸಿಕ್ಯೂಟಿವ್ಲಿ ಸತತವಾಗಿ 1 ವರ್ಷ ಆ ಮಹಿಳೆಗೆ ಪೀರಿಯಡ್ ಬರ್ತಾನೆ ಇಲ್ಲ ಅಂದಾಗ ನಾವು ಅದನ್ನ ಮೆನೋಪಾಸ್ ಅಂತ ಹೇಳ್ತಾ ಇರ್ತೇವೆ. 1 ಇಯರ್ ಈ ತರ ಕಂಪ್ಲೀಟ್ಲಿ ಪೀರಿಯಡ್ ಬರದೇ ಇದ್ದಾಗ ನಾವು ಅಫಿಷಿಯಲಿ ನಾವು ಡಿಕ್ಲೇರ್ ಮಾಡ್ಬೋದು, ಎಸ್ ಇವಳಿಗೆ ಮೆನೋಪಾಸ್ ಆಗಿದೆ ಅಂತ. ಈ ತರ ಮೆನೋಪಾಸ್ ಆದ್ಮೇಲೆ ಏನೇ ಈ ಯೋನಿಯಿಂದ ಬ್ಲೀಡಿಂಗ್ ಆಗತ್ತೆ ಅದು ಅಬ್ನಾರ್ಮಲ್ ಬ್ಲೀಡಿಂಗ್ ಇರುತ್ತೆ. ವಯಸ್ಸಿಗೆ ಈ ಮೆನೋಪಾಸ್ ಬರ್ಬೋದು. ಮೆನೋಪಾಸ್ ಇನ್ ಏಜ್ ಗ್ರೂಪ್ ಏನಿರುತ್ತೆ ಅದು 30ರಿಂದ 55 ವರ್ಷದವರೆಗೆ ವೇರಿ ಆಗ್ತಾ ಇರ್ಬೋದು. ಸೊ ಭಾರತದಲ್ಲಿ ನಾವು ಆನ್ ಎನ್ ಎವರೇಜ್ ಈ 46 ಇಯರ್ಸ್ ಇಂದ 52 ವರ್ಷದ ಅಂದ್ರೆ 52 ಇಯರ್ಸಿನ ಮಹಿಳೆಯರಲ್ಲಿ ನಾವು ಈ ಮೆನೋಪಾಸ್ ಅನ್ನ ನೋಡ್ತಾ ಇರ್ತೇವೆ. ಈ ಮೆನೋಪಾಸಿನ ಏಜ್ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ನೀವು ಯಾವ ಕಂಟ್ರಿಯಲ್ಲಿ ಇದ್ದೀರಿ, ನಿಮ್ಮ ಎಥ್ನಿಸಿಟಿ ಏನು, ನಿಮ್ಮ ರೇಸ್ ಏನು, ನಿಮ್ಮ ಜೆನೆಟಿಕ್, ನಿಮ್ಮ ಅನುವಂಶಿಕತೆ. ಫಾರ್ ಎಕ್ಸಾಂಪಲ್ ಈಗ ತಾಯಿಗೆ ಬೇಗ ಋತುಬಂಧ ಆಗಿದ್ರೆ ಮಗಳಲ್ಲೂ ಸಹ ಬೇಗ ಋತುಬಂಧ ಆಗೋದನ್ನ ನಾವು ನೋಡ್ತಾ ಇರ್ತೇವೆ. ಆವಾಗ ನಿಮ್ಗೆ ಪೀರಿಯಡ್ ಸ್ಟಾರ್ಟ್ ಆಯ್ತು, ನಿಮ್ಮ ಏಜ್ ಆಫ್ ಮೆನಾರ್ಕೆ, ಆಕ್ಟಿವಿಟಿ, ನಿಮ್ಮ ಫಿಸಿಕಲ್ ಆಕ್ಟಿವಿಟಿ, ನೀವು ಧೂಮಪಾನ ಮಾಡ್ತಾ ಇದ್ದೀರಾ, ನೀವು ಮದ್ಯಪಾನ ಮಾಡ್ತಾ ಇದ್ದೀರಾ, ಸೊ ಇವೆಲ್ಲದರ ಮೇಲೆ ನಿಮ್ಗೆ
ಯಾವಾಗ ಈ ಮೆನೋಪಾಸ್ ಬರ್ಬೋದು ಅಂತ ಡಿಪೆಂಡ್ ಆಗ್ತಾ ಇರುತ್ತೆ. ಈಗ ನಾನು ಹೇಳಿದ್ದು ನ್ಯಾಚುರಲಿ ಯಾವಾಗ ನಾವು ನೈಸರ್ಗಿಕವಾಗಿ ಈ ಋತುಬಂಧವಾಗತ್ತೆ ಅದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಕೆಲವೊಂದು ಸಲ ನಮಗೆ ಈ ಸರ್ಜಿಕಲಿ ಈ ತರ ಋತುಬಂಧ ಆಗ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಮಹಿಳೆಗೆ ಏನಾದ್ರೂ ಒಂದು ಅಂಡಾಶಯದಲ್ಲಿ ಒಂದು ನೀರ್ಗುಳ್ಳೆ ಆಗಿದೆ, ಬಹಳ ಸಿಸ್ಟ್ ಆಗಿದೆ, ಅದನ್ನ ರಿಮೂವ್ ಮಾಡಿದ್ರು. ಅಥವಾ ಅವಳಿಗೆ ಏನಾದ್ರೂ ಓವರಿಯಲ್ಲಿ ಗಡ್ಡೆ ಆಗಿದೆ, ಅದನ್ನ ತೆಗಿಬೇಕಾಗಿ ಬಂತು. ಅವಳಿಗೆ ಗರ್ಭಕೋಶ ತೆಗೆದ್ರು, ಅದರ ಜೊತೆ ಅವಳ ಅಂಡಾಶಯಗಳನ್ನ ಸಹ ತೆಗೆದಿದ್ದಾರೆ. ಅವೆಲ್ಲ ಕಂಡೀಷನ್ಸ್ ಇದ್ದಾಗ ಆ ಮಹಿಳೆಗೆ ಬೇಗ ಈ ತರ ಋತುಬಂಧ ಆಗ್ಬಿಡಬಹುದು. ಮೆನೋಪಾಸ್ ನಾವು ಟೆಂಟೇಟಿವ್ಲಿ ಯಾವ ಏಜಿಗೆ ತಗೊಳ್ತೇವೆ, 45 ವರ್ಷದಿಂದ ಅರೌಂಡ್ 55 ಇಯರ್ಸ್ ತನಕ, 55 ವರ್ಷದವರೆಗೆ. ಕೆಲವೊಮ್ಮೆ ಅರ್ಲಿ ಮೆನೋಪಾಸ್ ಅಂತ ಹೇಳ್ತಾ ಇರ್ತೇವೆ. ಅರ್ಲಿ ಮೆನೋಪಾಸ್ ಅಂದ್ರೆ ಏನು, ಈ 45 ವರ್ಷಕ್ಕಿಂತ ಮೊದಲೇ ಕೆಲವೊಂದು ಮಹಿಳೆಯರಿಗೆ ಋತುಬಂಧವಾಗ್ಬಿಡತ್ತೆ, ಅದನ್ನ ಅರ್ಲಿ ಮೆನೋಪಾಸ್ ಅಂತ ಹೇಳ್ತಾ ಇರ್ತೇವೆ. ಕೆಲವೊಮ್ಮೆ ಪ್ರೀ ಮೆಚ್ಯೂರ್ ಮೆನೋಪಾಸ್ ಅಂತ ಹೇಳ್ತೇವೆ. ಈ ಪ್ರೀ ಮೆಚ್ಯೂರ್ ಮೆನೋಪಾಸ್ ಅಂದ್ರೆ ಏನು, ಮಹಿಳೆ 40 ವರ್ಷಕ್ಕಿಂತ ಮೊದಲೇ ಅವಳಿಗೆ ಋತುಬಂಧವಾಗಿದೆ. ಅವಳಿಗೆ ಏನಾದ್ರೂ ಈ ಅಂಡಾಶಯದ ಆಪರೇಷನ್ ಆಯ್ತು, ಸರ್ಜರಿ ಆಯ್ತು, ಕೀಮೋಥೆರಪಿ ಆಯ್ತು, ಸ್ಮೋಕಿಂಗ್ ಎಕ್ಸೆಟ್ರಾ, ಆವಾಗ ಅವಳ ಋತುಬಂಧ ಏನಿರುತ್ತೆ 40 ವರ್ಷಕ್ಕಿಂತ ಮೊದಲೇ ಆಗ್ಬಿಡ್ಬೋದು. ಸೊ ಇದು ಒಂದು ಮೆಡಿಕಲ್ ಜರ್ನಲ್ ಅಲ್ಲಿ ಪಬ್ಲಿಷ್ ಆದಂತ ಒಂದು ಆರ್ಟಿಕಲ್. ಈ ಪ್ರೀ ಮೆಚ್ಯೂರ್ ಅಂದ್ರೆ ಈ 40 ವರ್ಷಕ್ಕಿಂತ ಮೊದಲೇ ಅಥವಾ ಅರ್ಲಿ ಮೆನೋಪಾಸ್ 45 ವರ್ಷಕ್ಕಿಂತ ಮೊದಲೇ ಆಗುವಂತಹ ಈ ಋತುಬಂಧ ಭಾರತದಲ್ಲಿ ಇವುಗಳಿಗೆ ಏನು ಟ್ರಿಗರ್ ಮಾಡ್ತವೆ, ಏನು ಕಾರಣ ಅಂತ ಈ ತರ ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಸೊ ಇದನ್ನ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫ್ರಮ್ 2019 ಟು 2021 ಅಲ್ಲಿರುವಂತಹ ಸಬ್ಜೆಕ್ಟ್ಸ್ ಅನ್ನ ತೆಗೆದುಕೊಂಡು ಈ ಸರ್ವೆಯನ್ನ ಮಾಡಲಾಗಿತ್ತು. ಸೊ ಅದರಲ್ಲಿ ಅವ್ರು ಏನ್ ಪತ್ತೆ ಹಚ್ಚಿದ್ರು ಅಂದ್ರೆ, ದ ಪ್ರಿವೆಲೆನ್ಸ್ ಅನಾಲಿಸಿಸ್ ಸಜೆಸ್ಟೆಡ್ ದಟ್ ಈ ಭಾರತದಲ್ಲಿ ಅರೌಂಡ್ 3% ಆಫ್ ದ ವಿಮೆನ್ ಏನಿದ್ದಾರೆ ಈ ಪ್ರೀ ಮೆಚ್ಯೂರ್ ಮೆನೋಪಾಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅಂದ್ರೆ ಈ 40 ವರ್ಷಕ್ಕಿಂತ ಮೊದ್ಲೇನೆ ಅವರಿಗೆ ಋತುಬಂಧ ಆಗ್ಬಿಡ್ತಾ ಇದೆ. ಅಂಡ್ 16.2% ಆಫ್ ವಿಮೆನ್ ಬಿಟ್ವೀನ್ ಏಜ್ ಆಫ್ 40 ಟು 44, ಅಂದ್ರೆ 45 ವರ್ಷಕ್ಕಿಂತ ಮೊದಲು 40 ವರ್ಷ ಆದ್ಮೇಲೆ ಋತುಬಂಧ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಮಹಿಳೆಯರ ಸಂಖ್ಯೆ ಈಗ ಅರೌಂಡ್ 16.2% ಇದೆ ಭಾರತದಲ್ಲಿ ಅಂತ ಈ ಸ್ಟಡಿಯಲ್ಲಿ ಪತ್ತೆ ಹಚ್ಚಲಾಯಿತು. ಮೆನೋಪಾಸಿನ ಮೊದಲು ಬರುವಂತ ಕೆಲವು ವರ್ಷಗಳನ್ನ ನಾವು ಪೆರಿಮೆನೋಪಾಸಲ್ ಪೀರಿಯಡ್ ಅಂತ ಹೇಳ್ತಾ ಇರ್ತೇವೆ. ಅಂಡ್ ಈ ಋತುಬಂಧ ಆದ ನಂತರದ ಪೀರಿಯಡ್ ಏನಿರುತ್ತೆ ಅದನ್ನ ನಾವು ಪೋಸ್ಟ್ ಮೆನೋಪಾಸಲ್ ಪೀರಿಯಡ್ ಅಂತ ಹೇಳ್ತಾ ಇರ್ತೇವೆ. ಸೊ ಮೆನೋಪಾಸ್ ಅನ್ನ ನಾವು ಈ ತರ 3 ಸ್ಟೇಜಸ್ ಆಗಿ ಡಿವೈಡ್ ಮಾಡ್ತೇವೆ. ಸೊ ಇದು ಸ್ಟೇಜಸ್ ಆಫ್ ಮೆನೋಪಾಸ್. ನೋಡಿ, ಇಲ್ಲಿ ಮೆನೋಪಾಸ್ ಅಥವಾ ಋತುಬಂಧ ಆಗಿದೆ, ಇದರ ಹಿಂದಿರುವಂತ ಸ್ಟೇಜ್ ಪೆರಿಮೆನೋಪಾಸ್ ಅಂಡ್ ಇದಾದ್ಮೇಲೆ ಬರುವಂತ ಸ್ಟೇಜ್ ಪೋಸ್ಟ್ ಮೆನೋಪಾಸ್. ಪ್ರೀ ಮೆನೋಪಾಸ್ ಅಂದ್ರೆ ಯೂಶುವಲ್ ಯಾವಾಗ ಈ ನಮ್ಮ ಮೆನಾರ್ಕೆ ಅಥವಾ ನಾವು ಪ್ರೌಢಾವಸ್ಥೆಯಿಂದ ಈ ಅರೌಂಡ್ 40 ವರ್ಷಕ್ಕೆ ಬರ್ತಾ ಇರ್ತೀವಿ, ಅದು ಪ್ರೀ ಮೆನೋಪಾಸ್. ಈ ಪೆರಿಮೆನೋಪಾಸ್ ಅಲ್ಲಿ ಇದು ಯಾವಾಗ ಸ್ಟಾರ್ಟ್ ಆಗತ್ತೆ, ಇದು ಒಂದು ಈ ಮೆನೋಪಾಸ್ ಆಗುವ ಒಂದು 8 ರಿಂದ 10 ವರ್ಷದ ಮೊದಲೇ ಸ್ಟಾರ್ಟ್ ಆಗ್ಬೋದು. ಇದರಲ್ಲಿ ಅವರಿಗೆ ಇರ್ರೆಗ್ಯುಲರ್ ಪೀರಿಯಡ್ ಈ ತರ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ. ಸಿಂಪ್ಟಮ್ಸ್ ಏನ್ ಲಕ್ಷಣಗಳು ಬರ್ತಾ ಇರ್ತವೆ ಅಷ್ಟು ಇಂಟೆನ್ಸ್ ಇರೋದಿಲ್ಲ. ಮೆನೋಪಾಸ್ ಅಲ್ಲಿ ಡೆಫಿನೆಟ್ಲಿ ಅವರ ಪೀರಿಯಡ್ಸ್ ಕಂಟಿನ್ಯೂಸ್ಲಿ ಫಾರ್ 1 ಇಯರ್ ಇದರಲ್ಲಿ ಸ್ಟಾಪ್ ಆಗಿ ಹೋಗ್ಬಿಡ್ತಾ ಇರುತ್ತೆ. ಸಿಂಪ್ಟಮ್ಸ್ ಸ್ವಲ್ಪ ಬರ್ತಾ ಇರ್ತವೆ. ಅವರಿಗೆ ಹಾಟ್ ಫ್ಲಶಸ್ ಆಗಿರ್ಬೋದು, ಈ ನಿದ್ದೆ ಇರದೇ ಇರ್ಬೋದು, ಇವೆಲ್ಲ ಸಿಂಪ್ಟಮ್ಸ್ ಇರ್ತವೆ. ಪೋಸ್ಟ್ ಮೆನೋಪಾಸ್ ಅಲ್ಲಿ ಈ ಸಿಂಪ್ಟಮ್ಸ್ ಎಲ್ಲ ಸಿವಿಯರ್ ಆಗ್ಬೋದು. ಕೆಲವೊಂದು ರಿಸ್ಕ್, ಬೋನ್ ವೀಕ್ ಆಗೋದು, ಈ ಹಾರ್ಟ್ ಅಟ್ಯಾಕ್ ಇನ ಚಾನ್ಸಸ್ ಎಲ್ಲ ಈ ಟೈಮ್ ಅಲ್ಲಿ ಜಾಸ್ತಿ ಆಗ್ತಾ ಇರ್ತವೆ. ಸೊ ನೀವು ಲಕ್ಷಣಗಳನ್ನ ನೋಡಿದ್ರೆ ಈ ಪೆರಿಮೆನೋಪಾಸಲ್ ಏಜ್ ಅಲ್ಲಿ ಏನೇನ್ ಬರ್ತಾ ಇರುತ್ತೆ, ಪೀರಿಯಡ್ ಇರ್ರೆಗ್ಯುಲರ್ ಆಗ್ತಾ ಇರ್ಬೋದು, ಅವರಿಗೆ ಹಾಟ್ ಫ್ಲಶಸ್ ಬರ್ತಾ ಇರ್ಬೋದು, ರಾತ್ರಿ ಬೆವರುವಿಕೆ ಜಾಸ್ತಿ ಆಗ್ತಾ ಇರ್ಬೋದು, ಮೂಡ್ ಚೇಂಜಸ್ ಆಗ್ತಾ ಇರ್ಬೋದು, ಯೋನಿ ಬಹಳ ಡ್ರೈ ಆಗ್ತಾ ಇರ್ಬೋದು, ನಿದ್ದೆ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು, ವೇಟ್ ಚೇಂಜಸ್ ಆಗ್ತಾ ಇರ್ಬೋದು. ಅಂಡ್ ಈ ಒಂದು ಸಲ ಋತುಬಂಧವಾದ ಮೇಲೆ ಏನೇನ್ ಸಿಂಪ್ಟಮ್ಸ್ ಬರ್ತಾ ಇರ್ತವೆ ಅವರಿಗೆ ಇವೆಲ್ಲ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಇರ್ತವೆ. ಅದರ ಜೊತೆ ಬೇರೆ ಸಿಂಪ್ಟಮ್ಸ್ ಆಲ್ಸೋ, ಬೋನ್ ವೀಕ್ ಆಗೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಇವೆಲ್ಲ ಸಹ ಬರ್ತಾ ಇರಬಹುದು. ಸೊ ಈ ಮೆನೋಪಾಸ್ ಯಾಕೆ ಆಗತ್ತೆ, ವೈ ಡಸ್ ದಿಸ್ ಮೆನೋಪಾಸ್ ಹ್ಯಾಪನ್, ಸೊ ಇದನ್ನ ನಾವು ತಿಳ್ಕೊಳ್ಳೋಣ. ಸೊ ಇದು ಗರ್ಭಕೋಶ ಅಂಡ್ ಇಲ್ಲಿ 2 ಅಂಡಾಶಯಗಳಿರ್ತವೆ. ಸೊ ಈ ಅಂಡಾಶಯಗಳಲ್ಲಿ ಓವಾ ಇರ್ತವೆ ಅಥವಾ ಎಗ್ಸ್ ಇರ್ತವೆ. ಸೊ ಮಗು ಈ ಭ್ರೂಣ ಯಾವಾಗ ಈ ತಾಯಿಯ ಗರ್ಭದಲ್ಲಿ ಇರುತ್ತೆ, ಆ ಫೀಟಸ್ ಅರೌಂಡ್ 6 to 7 ಮಿಲಿಯನ್ಸ್ ಎಗ್ಸ್ ಇರ್ತವೆ. ಬೈ ಬರ್ತ್ ಹುಟ್ಟುವಾಗ ಆ ಎಗ್ಗಿನ ಕ್ವಾಂಟಿಟಿ ಕಡಿಮೆ ಹಾಕೊಂಡು 1 to 2 ಮಿಲಿಯನ್ ಆಗಿರುತ್ತೆ. ಅದೇ ಆ ಮಗು, ಹೆಣ್ಮಗು ಯಾವಾಗ ಈ ಪ್ರೌಢಾವಸ್ಥೆ ತಲುಪ್ತಾಳೆ ಆವಾಗ ಆ ಎಗ್ಗಿನ ಕೌಂಟ್
ಕೌಂಟ್ ಅರೌಂಡ್ 3 lakhs ಆಗ್ತಾ ಇರುತ್ತೆ. ಸೊ ಕ್ರಮೇಣವಾಗಿ ಈ ಎಗ್ಗಿನ ರಿಸರ್ವ್ ಭಂಡಾರ ಏನಿದೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಅರೌಂಡ್ 35 ಇಯರ್ಸ್ಗೆ ಇಷ್ಟು ಈ ಎಗ್ಗಳು ಇತ್ತು ಅಂತ ಹೇಳಿದಾಗ 35 ಇಯರ್ಸ್ ಆಗ್ತಾ ಆಗ್ತಾ ಹೋದ ಹಾಗೆ ಆ ಎಗ್ಗಿನ ಲೆವೆಲ್ ಇನ್ನೂ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಈ ಮೆನೋಪಾಸ್ಗೆ ಬಂದಾಗ, ಈ ಋತುಬಂಧವಾದಾಗ ಏನಾಗ ಹೋಗುತ್ತೆ, ಅಲ್ಲಿರುವಂತಹ ಎಗ್ಗಿನ ರಿಸರ್ವ್ ಎಲ್ಲ ಕಡಿಮೆ ಹಾಕೊಂಡು ಅವು ಎಲ್ಲ ಖಾಲಿ ಆಗ್ಬಿಡ್ತವೆ. ಸೊ ಅದರಿಂದ ಏನು ಅಲ್ಲಿ ಎಗ್ಗಿನ ರಿಸರ್ವ್ ಇರೋದೇ ಇಲ್ಲ. ಸೊ ಎಗ್ಸೇ ಪ್ರೊಡ್ಯೂಸ್ ಆಗ್ತಾ ಇರೋದಿಲ್ಲ. ಆದ್ರಿಂದ ಇಲ್ಲಿ ರೆಸ್ಟ್ ಇನ್ ಪೀಸ್ ಅಂದ್ರೆ ಅವು ಯಾವುದೇ ಎಗ್ಸ್ ಅಲ್ಲಿ ಇರೋದೇ ಇಲ್ಲ. ಈ ಋತುಬಂಧದ ಟೈಮ್ ಅಲ್ಲಿ ದೇರ್ ವಿಲ್ ಬಿ ನೋ ಫಾಲಿಕಲ್ಸ್, ಎಗ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಈ ಅಂಡಾಶಯಕ್ಕೆ ಇರೋದೇ ಇಲ್ಲ. ಸೊ ಸಪೋಸ್ ಒಂದು 28 ದಿವಸದ ನಮ್ಗೆ ಪೀರಿಯಡ್ಸ್ ಸೈಕಲ್ ಇದೆ ಅಂದಾಗ ಅರೌಂಡ್ 14 ದಿವಸಕ್ಕೆ ಈ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ. ಈ 14 ದಿವಸದ ಮೊದಲಿನ ಪೀರಿಯಡ್ ಏನಿರುತ್ತೆ, ಫಾಲಿಕ್ಯುಲರ್ ಫೇಸ್ ಅಂತ ನಾವೇನ್ ಹೇಳ್ತಾ ಇರ್ತೇವೆ, ಆ ಟೈಮ್ ಅಲ್ಲಿ ನಮ್ಮ ಅಂಡಾಶಯದಿಂದ ಈಸ್ಟ್ರೋಜನ್ ಎಂಬುವಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅಂಡ್ ಆಫ್ಟರ್ ಓವ್ಯುಲೇಷನ್, ಈ ಅಂಡೋತ್ಪತ್ತಿ ಆದ ನಂತರ ನಮ್ಮ ಈ ಅಂಡಾಶಯದಿಂದ ಪ್ರೊಜೆಸ್ಟ್ರಾನ್ ಅನ್ನುವಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಇವೆರಡೇ ಹಾರ್ಮೋನ್ಸ್ ಬಹಳ ಇಂಪಾರ್ಟೆಂಟ್ ಇರ್ತವೆ. ನಿಮ್ಮ ಕೂದಲಿನ ಹೆಲ್ತಿಗಾಗ್ಬೋದು, ನಿಮ್ಮ ಚರ್ಮದ ಆರೋಗ್ಯಕ್ಕಾಗಿರ್ಬೋದು, ನಿಮ್ಮ ಬೋನಿನ ಡೆನ್ಸಿಟಿಯನ್ನ ಮೇಂಟೈನ್ ಮಾಡ್ಲಿಕ್ಕಿರ್ಬೋದು, ನಿಮ್ಮ ಫಲವತ್ತತೆಯನ್ನ ಮೇಂಟೈನ್ ಮಾಡ್ಲಿಕ್ಕಿರ್ಬೋದು, ನಿಮ್ಮ ಬ್ಲಡ್ ಪ್ರೆಷರ್ ಆಗಿರ್ಬೋದು, ನಿಮ್ಮ ಹಾರ್ಟಿಗೆ, ಇವನ್ನೆಲ್ಲ ಮೇಂಟೈನ್ ಮಾಡುವಂತಹ ಹಾರ್ಮೋನ್ಸ್ ಅಂದ್ರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್. ಈ ಋತುಬಂಧವಾದ ಕ್ಷಣ ಏನಾಗಿ ಹೋಗ್ತಾ ಇರುತ್ತೆ, ಅಲ್ಲಿ ಅಂಡೋತ್ಪತ್ತಿಯೇ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಅದರ ಭಂಡಾರ ಖಾಲಿಯಾಗಿ ಹೋಗಿರುತ್ತೆ. ಸೊ ಒಂದು ಸಲ ಅಂಡೋತ್ಪತ್ತಿ ಆಗದೆ ಇದ್ದಾಗ ಆ ಮಹಿಳೆಯ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಲೆವೆಲ್ ತುಂಬಾ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅಂಡ್ ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಕಡಿಮೆ ಆಗೋದ್ರಿಂದ ಅವಳಿಗೆ ಎಲ್ಲ ತರದ ಲಕ್ಷಣಗಳು ಬರ್ತಾ ಇರ್ತವೆ. ಅದು ಹಾಟ್ ಫ್ಲಶಸ್ ಆಗಿರ್ಬೋದು, ಬಹಳ ಸ್ವೆಟ್ಟಿಂಗ್ ಆಗ್ತಾ ಇರೋದು ಆಗಿರ್ಬೋದು, ಈ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಇರ್ಬೋದು, ಅಥವಾ ಅವಳ ಪೀರಿಯಡ್ಸ್ ನಿಂತು ಬಿಡೋದು, ಅವಳಿಗೆ ಮೂಡ್ ಚೇಂಜಸ್ ಆಗ್ತಾ ಇರಬಹುದು, ಅವಳಿಗೆ ಬಹಳ ಸುಸ್ತಾಗ್ತಾ ಇರಬಹುದು, ಅವಳಿಗೆ ಡಿಪ್ರೆಷನ್ ಆಗ್ತಾ ಇರ್ಬೋದು, ಇಮೋಷನಲಿ ಅವಳು ತುಂಬಾ ವೀಕ್ ಆಗಿರ್ಬೋದು, ಫ್ರಜೈಲ್ ಆಗಿರ್ಬೋದು, ನಿದ್ದೆ ಬರ್ತಾ ಇರೋದಿಲ್ಲ, ವೇಟ್ ಗೇನ್ ಆಗ್ತಾ ಇರೋದು, ಇವೆಲ್ಲ ಸಿಂಪ್ಟಮ್ಸ್ ಗೆ ಕಾರಣ ಇರ್ತವೆ ಈ ಕಡಿಮೆ ಆದಂತ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರಾನ್. ಸೊ ಮೆನೋಪಾಸ್ ಅನ್ನೋದು ಒಂದು ನ್ಯಾಚುರಲ್ ಪ್ರೊಸೆಸ್. ಹೇಗೆ ನಮ್ಮ ಈ ವಿಮೆನ್ನಿನ ಲೈಫಲ್ಲಿ ಗರ್ಭಾವಸ್ಥೆ ಇರುತ್ತೆ, ಮೆನಾರ್ಕೆ ಇರುತ್ತೆ, ಪ್ಯುಬರ್ಟಿ ಇರುತ್ತೆ, ಅದೇ ಥರ ಮೆನೋಪಾಸ್ ಸಹ ಒಂದು ಫೇಸ್ ಇರುತ್ತೆ. ಈ ಪ್ರೊಸೆಸ್ಸನ್ನು ಯಾರಿಗೂ ತಡೆಯಲಿಕ್ಕೆ ಆಗ್ತಾ ಇರೋದಿಲ್ಲ. ಇದು ಒಂದು ನ್ಯಾಚುರಲ್ ಪ್ರೊಸೆಸ್, ಇದು ಆಗಲೇಬೇಕು. ಬಟ್ ನಾವು ಏನು ಮಾಡ್ಬೋದು, ಈ ಪ್ರೊಸೆಸ್ಸನ್ನು ತಡೆಯಲಿಕ್ಕೆ ಆಗಲಿಲ್ಲ ಆದ್ರೂ ನಾವು ಇದರ ಬಗ್ಗೆ ಇನ್ಫಾರ್ಮ್ಡ್ ಆಗಿರಬಹುದು, ಇದರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರಬಹುದು, ಗ್ರೇಸ್ಫುಲಿ ನಾವು ಏಜ್ ಆಗ್ಬೋದು, ಆ್ಯಂಡ್ ನಮ್ಮ ಬಗ್ಗೆ ಈ ಟೈಮಲ್ಲಿ ಎಕ್ಸ್ಟ್ರಾ ಕಾಳಜಿಯನ್ನು ವಹಿಸ್ಬೋದು. ಸೊ ನಿಮಗೆ ಈ ಋತುಬಂಧದ ರಿಲೇಟೆಡ್ ಯಾವುದೇ ಟಾಪಿಕ್ಸಿನ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ನಾನು ಡೆಫಿನೆಟ್ಲಿ ಆ ಟಾಪಿಕನ್ನು ಕನ್ಸಿಡರ್ ಮಾಡಿಕೊಂಡು ಅದರ ಬಗ್ಗೆ ವಿಡಿಯೋವನ್ನು ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.